ಸೊ ಗೆಳೆಯರೆ, ಇವತ್ತಿನ ಅತಿ ದೊಡ್ಡ ಸುದ್ದಿಯೊಂದು ಪಾಕಿಸ್ತಾನದಿಂದ ಹೊರಬರ್ತಾ ಇದೆ. ಶೀಘ್ರದಲ್ಲೇ ಪಾಕಿಸ್ತಾನವು ಈಗ ರಷ್ಯಾದಿಂದ ತಯಾರಿಸಿದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪಡೆಯಲಿದೆ. ಹಾಗೂ ಇವತ್ತಿಗೆ ಭಾರತವು ಕೂಡ ಇದೇ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಂದಿದೆ. ಹೌದು ಗೆಳೆಯರೆ, ಟರ್ಕಿಯು ಪಾಕಿಸ್ತಾನಕ್ಕೆ S-400 ಅನ್ನ ಕೊಡಲು ಹೊರಟಿದೆ. ಟರ್ಕಿಯು ಕೆಲವು ತಿಂಗಳ ಹಿಂದೆ ರಷ್ಯಾದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿಸಿತು. ಹಾಗೂ ಇದನ್ನ ಅಮೆರಿಕ ತೀವ್ರವಾಗಿ ವಿರೋಧಿಸಿತು. ಯಾಕಂದ್ರೆ ಒಂದ್ ಕಡೆ ಟರ್ಕಿ ನ್ಯಾಟೋ ಸದಸ್ಯ ಆಗಿದೆ, ಇನ್ನೊಂದ್ ಕಡೆ ನ್ಯಾಟೋ ವಿರುದ್ಧ ಹೋಗಿ ರಷ್ಯಾದಿಂದ ಆಯುಧಗಳನ್ನ ಹೇಗೆ ಖರೀದಿ ಮಾಡುತ್ತೀರಿ ಅನ್ನೋ ಈ ವಿಷಯದಿಂದ ಕೇವಲ ಅಮೆರಿಕ ಅಷ್ಟೇ ಅಲ್ಲದೆ ಎಲ್ಲ ಪಾಶ್ಚಿಮಾತ್ಯ ದೇಶಗಳು ಟರ್ಕಿಯ ಮೇಲೆ ಕೋಪಗೊಳ್ಳುತ್ತವೆ. ಆದರೆ ಇವತ್ತಿಗೆ ಈ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದ್ದು, ಟರ್ಕಿ ಬಳಿ ಇರುವ ಈ S-400ಗಳನ್ನ ನೇರವಾಗಿ ಪಾಕಿಸ್ತಾನಕ್ಕೆ ತಲುಪಿಸಲಾಗುತ್ತಿದೆ. ಆದರೆ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಇರಬಹುದು, ಅಲ್ಲ, ಈ ಪಾಕಿಸ್ತಾನಕ್ಕೆ ತಿನ್ನುವುದಕ್ಕಾಗಿ ಹಣವಿಲ್ಲ, ಇಷ್ಟೊಂದು ದುಬಾರಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೇಗೆ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು. ಸೊ ಈ ಒಂದು ವಿಷಯವನ್ನ ತಿಳ್ಕೊಂಡು ನೀವು ಆಶ್ಚರ್ಯ ಪಡಬಹುದು. ಟರ್ಕಿಯು ಭಾರಿ ಡಿಸ್ಕೌಂಟ್ ಒಂದಿಗೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪಾಕಿಸ್ತಾನಕ್ಕೆ ಕೊಡಲು ಹೊರಟಿದೆ. ಯಾಕಂದ್ರೆ ಟರ್ಕಿಯಲ್ಲಿ ಈ ರಕ್ಷಣಾ ವ್ಯವಸ್ಥೆ ಇರುವವರೆಗೂ ಟರ್ಕಿ ಮತ್ತು ಅಮೆರಿಕದ ನಡುವಿನ ಉದ್ವಿಗ್ನತೆ ಹಾಗೇನೆ ಇರ್ತದೆ. ಅದಕ್ಕಾಗಿ ಟರ್ಕಿಯು ಅಮೆರಿಕದೊಂದಿಗೆ ದ್ವೇಷ ಸಾಧಿಸಲು ಬಯಸುವುದಿಲ್ಲ. ಆದ್ದರಿಂದಲೇ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪಾಕಿಸ್ತಾನಕ್ಕೆ ಹಸ್ತಾಂತರಿಸಲು ಅದು ಸಿದ್ಧತೆ ನಡೆಸಿದೆ. ಆದರೆ ಭಾರತದ ಚಿಂತೆಯನ್ನ ಇದು ಮತ್ತಿಷ್ಟು ಹೆಚ್ಚಿಸಲಿದೆ. ಹಾಗೇನೆ ನಿಮ್ಗೆ ಹೇಳೋದಾದ್ರೆ, ಭಾರತ ಕೆಲವು ಸಮಯದ ಹಿಂದೆ ಸುಮಾರು 5 S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿಸಲು ರಷ್ಯಾವನ್ನ ಕಾಂಟ್ಯಾಕ್ಟ್ ಮಾಡಿತ್ತು. ಅವುಗಳಲ್ಲಿ 3 ಸ್ಕ್ವಾಡ್ರನ್ ಅನ್ನ ರಷ್ಯಾ ಆಲ್ರೆಡಿ ಡೆಲಿವರ್ ಮಾಡಿದೆ. ಅದರಲ್ಲಿ ಕೆಲವನ್ನ ಪಾಕಿಸ್ತಾನ ಮತ್ತು ಚೀನಾ ಗಡಿಗಳಲ್ಲಿ ನಿಯೋಜಿಸಲಾಗಿದ್ದು, ಉಳಿದಿರುವ S-400 ಅನ್ನ ಶೀಘ್ರದಲ್ಲೇ ಭಾರತಕ್ಕೆ ಡೆಲಿವರ್ ಮಾಡಲಾಗುವುದು. ಆದರೆ ನಮ್ಮ ಶತ್ರು ಕೂಡ ಇದೇ ರೀತಿ ಶಸ್ತ್ರಾಸ್ತ್ರಗಳನ್ನು ಹೊಂದಿದರೆ ಆಗ ಅದು ಖಂಡಿತವಾಗಿಯೂ ಭಾರತಕ್ಕೆ ಒಂದು ದೊಡ್ಡ ಸವಾಲಾಗಲಿದೆ. ಕಳೆದ ವರ್ಷ ನಿಮಗೆ ನೆನಪಿರಬಹುದು, ಭಾರತವು ಆಕಸ್ಮಿಕವಾಗಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಹಾರಿಸಿದರು. ಹಾಗೂ ಇದನ್ನ ಬಹಳ ಜನರು ಅಪಘಾತ ಅಂತ ಕರೆದರೆ, ಇನ್ನು ಕೆಲವರು ನಾವು ಅದನ್ನ ಉದ್ದೇಶಪೂರ್ವಕವಾಗಿ ಇಲ್ಲಿ ಪರೀಕ್ಷಿಸಿದ್ದೇವೆ ಅಂತ ಹೇಳ್ತಾರೆ. ಈಗ ಎಕ್ಸಾಕ್ಟ್ಲಿ ಅಲ್ಲಿ ಏನಾಗಿದೆ ಅನ್ನೋದು ತನ್ನಂತಾನೇ ಒಂದು ಸಮಸ್ಯೆ ಆಗಿದೆ. ಆದರೆ ಭಾರತವು ಬ್ರಹ್ಮೋಸ್ ಕ್ಷಿಪಣಿಯನ್ನ ಪರೀಕ್ಷಿಸಿದೆ ಹಾಗೂ ಅದು ಪಾಕಿಸ್ತಾನದಲ್ಲಿ ಬಿದ್ದಿದೆ ಅನ್ನೋದು ದೊಡ್ಡ ವಿಷಯವಾಗಿದ್ದು, ಅದರ ನಂತರ ಭಾರತದ ಈ ಬ್ರಹ್ಮೋಸ್ ಕ್ಷಿಪಣಿಗೆ ಪ್ರಪಂಚದಾದ್ಯಂತ ಬೇಡಿಕೆ ಬರ್ತಾ ಇದೆ. ಫಿಲಿಪೀನ್ಸ್ಗೆ ನಾವು ಅದನ್ನು ಯಶಸ್ವಿಯಾಗಿ ಎಕ್ಸ್ಪೋರ್ಟ್ ಮಾಡಿದ್ದೇವೆ ಹಾಗೂ ಅನೇಕ ದೇಶಗಳು ಭಾರತದಿಂದ ಈ ಕ್ಷಿಪಣಿಯನ್ನು ಖರೀದಿಸಲು ಬಯಸುತ್ತಿವೆ. ಆದರೆ ಆ ಸಮಯದಲ್ಲಿ ಪಾಕಿಸ್ತಾನದ ಹತ್ತಿರ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ರೆ ಬಹುಶಃ ಈ ಕ್ಷಿಪಣಿಯನ್ನು ಪೂರ್ಣ ರೀತಿಯಲ್ಲಿ ಕಂಟ್ರೋಲ್ ಮಾಡಬಹುದಾಗಿತ್ತು. ನಾವು ಈ ಏರ್ ಡಿಫೆನ್ಸ್ ಸಿಸ್ಟಮ್ನ ವಿಶೇಷತೆಯ ಬಗ್ಗೆ ಮಾತಾಡುವುದಾದರೆ, ಇದು ಅದರ ಸುತ್ತಲಿನ ಸುಮಾರು 400 ಕಿಲೋಮೀಟರ್ ಪ್ರದೇಶವನ್ನು ಸಂಪೂರ್ಣವಾಗಿ ಪ್ರೊಟೆಕ್ಟ್ ಮಾಡ್ತದೆ. ಇದರಲ್ಲಿ ಅಳವಡಿಸಲಾಗಿರುವಂಥ ಎಲ್ಲ ಅಡ್ವಾನ್ಸ್ಡ್ ಫೀಚರ್ಸ್ ಆ್ಯಂಡ್ ಸಿಸ್ಟಮ್ಸ್ ಒಳಬರುವ ಯಾವುದೇ ಡ್ರೋನ್, ಫೈಟರ್ ಜೆಟ್ ಅನ್ನ ಸುಲಭವಾಗಿ ಗಾಳಿಯಲ್ಲಿ ಹೊಡೆದುರುಳಿಸಬಹುದು. ಹಾಗೂ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಅನೇಕ ದೊಡ್ಡ ಗಲಾಟೆಗಳು ಕೂಡ ನಡೆದಿವೆ. ಟರ್ಕಿ ಅದನ್ನು ಖರೀದಿಸಿದಾಗ ಅಮೆರಿಕವು ಅದರ ಮೇಲೆ ನಿರ್ಬಂಧಗಳನ್ನು ವಿಧಿಸಿತು. ಹಾಗೂ ಚೀನಾ ಈ S-400 ಅನ್ನು ಖರೀದಿಸಿದಾಗಲೂ ಕೂಡ ಅಮೆರಿಕವು ಅದರ ಮೇಲೆ ನಿರ್ಬಂಧಗಳನ್ನು ವಿಧಿಸಿತು. ಆದರೆ ಭಾರತ ಅದನ್ನು ಖರೀದಿಸಿದಾಗ ಅಮೆರಿಕ ಅಲ್ಲಿ ಸ್ಟ್ರಕ್ ಆಗಿತ್ತು. ಅಮೆರಿಕವು ಭಾರತಕ್ಕೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿತ್ತು. ಹಲವು ಬಾರಿ ಬೆದರಿಕೆ ಹಾಕುವ ಪ್ರಯತ್ನಗಳು ನಡೆದವು. ಅಮೆರಿಕದ ದೊಡ್ಡ ನಾಯಕರೆಲ್ಲ ಭಾರತವನ್ನು ಬ್ಯಾನ್ ಮಾಡುತ್ತೇವೆ, ಅದನ್ನು ಮಾಡುತ್ತೇವೆ, ಇದನ್ನು ಮಾಡುತ್ತೇವೆ ಅಂತ ಭಾರತದ ಮೇಲೆ ಹೇಳಿಕೆಗಳನ್ನು ಕೊಡುತ್ತಲೇ ಇದ್ದರು. ಆದರೆ ಭಾರತವು ಇವತ್ತಿಗೆ ಸ್ಟ್ರಾಟಜಿಕಲಿ ಅಮೆರಿಕಾಗೆ ಎಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅಂದರೆ, ಅದು ಬಯಸಿದರೂ ಕೂಡ ಭಾರತದ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹಾಕಲಾರದು. ಹಾಗೂ ಕಳೆದ ತಿಂಗಳಲ್ಲೇ ನೀವು ನೋಡಿರಬಹುದು, ಅದರಲ್ಲಿ ಅಮೆರಿಕವು ಭಾರತದೊಂದಿಗೆ ಅನೇಕ ಇಂಪಾರ್ಟೆಂಟ್ ಫೈಟರ್ ಜೆಟ್ಸ್ಗಳ ಹಾಗೂ ಅನೇಕ ಡಿಫೆನ್ಸ್ ಡೀಲ್ಸ್ ಅನ್ನ ಮಾಡಿದೆ. ಹಾಗೂ ಅವರು ಹೀಗೆ ಮಾಡ್ತಾರೆ ಅನ್ನೋದನ್ನು ನಾವು ಎಂದಿಗೂ ನಿರೀಕ್ಷಿಸಿರಲಿಲ್ಲ. ಇದರರ್ಥ ಅಮೆರಿಕವು ಬಯಸಿದರೂ ಕೂಡ ಭಾರತದೊಂದಿಗೆ ದ್ವೇಷ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಓವರಾಲ್ ಹೇಳುವುದಾದರೆ, ಟರ್ಕಿ ಶೀಘ್ರದಲ್ಲೇ S-400 ಅನ್ನು ಪಾಕಿಸ್ತಾನಕ್ಕೆ ಡೆಲಿವರ್ ಮಾಡಲಿದೆ. ಹಾಗೂ ಭಾರತವು ಇಲ್ಲಿಯವರೆಗೆ ಈ ಪಾಕಿಸ್ತಾನ ಹಾಗೂ ಟರ್ಕಿಯ ಒಂದು ವ್ಯವಹಾರದ ಬಗ್ಗೆ ಏನು ಮೌನವಾಗಿತ್ತು, ಬಹುಶಃ ಭಾರತಕ್ಕೀಗ ಈ ಬಗ್ಗೆ ಪ್ರತಿಕ್ರಿಯಿಸುವ ಸಮಯ ಬಂದಿದೆ. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.